ಹಲೋ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎವ್ರಿ ಒನ್ ಆರ್ ಡೂಯಿಂಗ್ ಗುಡ್. ಇವತ್ತು ಆರೋಗ್ಯಕರವಾದ ಸ್ಪ್ರೌಟ್ಸ್ ಒಂದು ಪಲ್ಯ ಮಾಡೋದು ಯಾವ ತರ ಅಂತ ನೋಡೋಣ. ತುಂಬಾ ಆರೋಗ್ಯವಾಗಿರುತ್ತೆ ಇದು. ಅದಕ್ಕೆ ಮೊದಲನೇದಾಗಿ ಒಂದು ಪ್ಯಾನ್ಗೆ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಎಷ್ಟು ಬೇಕಷ್ಟು ಆಯಿಲ್ ಹಾಕೊಳ್ಳಿ. ನಂತರ ಅದಕ್ಕೊಂದು ಸ್ವಲ್ಪ ಆಯಿಲ್ ಕಾದ ನಂತರ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಕೂಡಲೇ ನಾವು ಅದಕ್ಕೆ ಜೀರಿಗೆ ಹಾಕೋಣ. ಜೀರಿಗೆನೂ ಸಿಡಿದ ನಂತರ ನಾವು ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ, ಬಾಡಿಸ್ಕೊಳ್ಳೋಣ. ಚೆನ್ನಾಗಿ ಬಾಡಬೇಕು ಅದು. ಈರುಳ್ಳಿಗೆ ನೀವು ಸಣ್ಣ ಈರುಳ್ಳಿ ಬೇಕಾದರೂ ಹಾಕ್ಬೋದು. ಜೊತೆಗೆ ಸ್ವಲ್ಪ ಉಪ್ಪು ಹಾಕಿ ಬಾಡಿಸಿದ್ರೆ ಬೇಗ ಬಾಡುತ್ತೆ. ಚೆನ್ನಾಗಿ ಬಾಡಿದ ನಂತರ ಅದಕ್ಕೆ ನಾವು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಕರಿಬೇವು ಹಾಕಿ ಚೆನ್ನಾಗಿ ನಾವು ಬಾಡಿಸ್ಕೊಳ್ಳೋಣ. ಇದು ತುಂಬ ಆರೋಗ್ಯಕರವಾಗಿರುತ್ತೆ. ಎಲ್ಲರೂ ಟ್ರೈ ಮಾಡಿ ನೋಡಿ. ಜೊತೆಗೆ ನಾನು ಒಂದು ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಅಂತೀವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ನೀವು ಮೆಂತ್ಯ ಸೊಪ್ಪು ಇದ್ದರೆ ಅದನ್ನು ಹಾಕೋಬೋದು. ನಾನು ಬರೀ ಸಬ್ಬಕ್ಕಿ ಸೊಪ್ಪು ಹಾಕೋತಾ ಇದ್ದೀನಿ. ನೋಡಿ, ಇಷ್ಟ ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಮುಚ್ಚಿಡೋಣ. ನೋಡಿ, ಅಷ್ಟೊಂದಿದ್ದ ಸೊಪ್ಪು ಇವಾಗ ಬರೀ ಇಷ್ಟ ಆಗಿದೆ. ಸೊ ಜೊತೆಗೆ ನೀವು ಬೇಕಾದರೆ ಮೆಂತ್ಯ ಸೊಪ್ಪು ಹಾಕಿದ್ರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಬರುತ್ತೆ ನಿಮಗೆ. ಇವಾಗ ಅದಕ್ಕೆ ಬೇಯಿಸಿರುವ ಮೊಳಕೆ ಕಾಳು ಹಾಕ್ತಾ ಇದ್ದೀನಿ. ನಾನು ಬರೀ ಹೆಸರು ಕಾಳು ಮತ್ತು ಹುರುಳಿ ಕಾಳು ಹಾಕ್ಕೊತಾ ಇದ್ದೀನಿ. ಯಾವುದೇ ಕಾಳುಗಳು ಬೇಕಾದರೂ ನೀವು ಹಾಕೋಬೋದು. ತುಂಬ ರುಚಿಕರ ಮತ್ತು ಆರೋಗ್ಯಕರವಾಗಿರುತ್ತೆ. ಇದನ್ನು ಈ ಸೊಪ್ಪಿನ ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಡ್ತಾ ಇದ್ದೀನಿ. ಕಾಯಿ ತುರಿ ನಾನು ತುರಿದ್ಬಿಟ್ಟು ಫ್ರೀಝರಲ್ಲಿ ಇಟ್ಬಿಡ್ತೀನಿ ಒನ್ಸ್ ಕಾಯಿ ಓಡಿದ್ರೆ. ಸೊ ಅದು ಫ್ರೀಸ್ ಆಗಿದೆ ನೋಡಿ. ಕಾಯಿ ತುರಿ ಚೆನ್ನಾಗಿ ಎಷ್ಟು ಬೇಕಷ್ಟು ಹಾಕೊಟ್ಬಿಟ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ತಿರ್ಗಾ ಒಂದು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊಳ್ಳೋಣ. ಮುಚ್ಚಿ ಇಟ್ಕೊಂಡ ನಂತರ ಇಷ್ಟೇ, ಇನ್ನೇನು ಇಲ್ಲ. ನೋಡಿ, ಆಗೋಗಿದೆ. ಪಲ್ಯ ರೆಡಿ ಆಗಿದೆ. ಇದು ನಮಗೆ ಚಪಾತಿ ಜೊತೆಗೆ, ದೋಸೆ ಜೊತೆಗೆ, ಬಿಸಿ ಅನ್ನದ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯಕರವಾಗಿರೋದ್ರಿಂದ ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಎಲ್ಲರೂ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಾನಂತೂ ಬರೀ ಒಂದೇ ಒಂದು ಚಪಾತಿ ಎತ್ಕೊಂಡು ಒಂದು ದೊಡ್ಡ ಬೌಲು ಬರೀ ಪಲ್ಯನೇ ತಿನ್ಕೊಂಡಿದ್ದೀನಿ. ಕೆಲವೊಂದ್ಸತಿ ಎಲ್ಲ ನಾನು ಇದು ಮಾಡಿದ್ರೆ ಊಟನೇ ಸ್ಕಿಪ್ ಮಾಡಿಬಿಟ್ಟು ಬರೀ ಈ ಪಲ್ಯನೇ ತಿನ್ಕೋತೀನಿ. ಅಷ್ಟು ಚೆನ್ನಾಗಿ ಇರುತ್ತೆ, ಆರೋಗ್ಯಕರನೂ ಆಗಿರುತ್ತೆ. ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಷ್ಟೇ ಇವತ್ತಿನ ವಿಡಿಯೋ. ಬಾಯ್.